ಊರಾಗ ದೆವ್ವನಂತ ಮನಿ ಐತಂತಾಳ. ಹಾ, ಸಣ್ಣಗ ಮಗಗ ದೆವ್ವನ ಮದುವೆ ಮಾಡ್ಬೇಕಿಲ್ಲ, ಜಾದು ಮಾಡಿ ಮನಿ ಸ್ವಚ್ಛ ಮಾಡ್ತಿತ್ತ. ಹೆಣ್ಣು ಮಕ್ಕಳು ದೇವ್ರಂತಲ್ಲಿ ಕೇಳ್ಕೊಂಡ್ ಬರ್ಬೇಕ. ಇಂಥದ್ ಕೇಳಾರ್ದ ಅರ್ಜೆಂಟ್ನಾಗ ಬಂದ್ವಿ ತಳಗ ಹಿಂಗಾಕತ್ ನೋಡ್ರಿ ಜೀವನ. ಮತ್ತಿ ಒಳಗ ಅದಳ ಏನಿಲ್ಲ, ಯಾಕ ಮನಿ ತಣ್ಣಗೈತೆ ಅವ್ವ, ಎಲ್ಲಿ ಹೋಗ್ಯಾಳನ ಅಲ್ಲೇ ಕುಂತ ಬರ್ಲಿ ಒಂದ್ 4 ತಾಸು. ಇನ್ನ ಮತ್ತಿಲ್ದಾಗ ಯಾವ ಹಾಯಂಗಿಲ್ಲ ನೋಡು. ಒಟ್ಟು ಕುಂತು ಏನಾರ ಮಾತಾಡಿ ತಲೆ ಅಂದ್ ತಕ್ಕೋಬೇಕಂದ್ರ ನಮ್ಮ ಅತ್ತಿದ್ದಾಗ ಒಳ್ಳೆ ಬಳ್ಳ ಎಡ್ತಾಕ್ತಾರ ಮನಿಗೆ. ಲಕ್ಷ್ಮಕ್ಕ ಊರ್ ಹೊಂಟಾಳ ಏನು, ಹೊಸ ಸೀರೆ ಉಟ್ಕೊಂಡಾಳ. ಲಕ್ಷ್ಮಕ್ಕ ತವ್ರ ಮನಿಗೆ ಹೊಂಟೇನ? ಮಸ್ತಾಗಿ ರೆಡಿ ಆಗ್ಬಿಟ್ಟಿಯಲ್ಲ. ಎಲ್ಲಿ ತವ್ರ ಮನಿಗೆ ಹೋಗಿಲ್ಲ ರೇಣಿ, ಅಲ್ಲಿ ಹೋಗೋಕ್ಕಿಂತ ತಣ್ಣಗೆ ಇಲ್ಲೇ ಬಿದ್ದು ಒಳ್ಳಾಡೋದು ಚಲೋ ಅನಿಸ್ತತಿ. ಹಂಗಂದ್ರೆ ಅಲ್ಲ ಲಕ್ಷ್ಮಕ್ಕ, ಹೋಗಿ 4 ದಿನ ಇದ್ ಬರ್ಬಾರ್ದನ? ಎಂತದ್ರ ಯಾಕಿರ್ಲಿ ತವ್ರ ಮನಿ? ಅಯ್ಯ ಬೆಂಡ್ಲಿ, ನಾ ಅಂದಿದ್ದಂಗಲ್ಲ, ತವ್ರ ಮನಿ ಬೇಷ ಐತಿ. ಕಟ್ಕೊಂಡ ಗಂಡಗಳು ಅತ್ತಿ ಬರಬರಿ ಇರ್ಬೇಕಲ್ಲ. ಯಾಕ ಹೋಗ್ಬೇಡ ಅಂತಾರನ ಗೌಡ್ರು ನಿನಗ ತವ್ರ ಮನಿಗೆ? ಬಿಸಿಲೈತಿ ಕುಂದ್ರಿ ಹೇಳ್ತಾನೆ ನಿನಗ. ಈಗ ನೋಡಿದ್ರ ನನ್ನ ಗಂಡ ಒಂದ್ ನಮನಿ ಸಣ್ಣ ಇದ್ದಂಗ್ಲೇ ರೇಣಿ. ಇಲ್ಲಿದ್ದಾಗ ಯಾವ ಊರಕ್ಕೆ ಅನ್ನಂಗಿಲ್ಲ. ತವ್ರ ಮನಿಗೆ ಹೋದ್ನಿ ಅಂದ್ರ ನಾ 10 ಬಸ್ಸಿಗೆ ಹತ್ತಿ ಇಳದ್ನಿ ಅಂತ ಇಟ್ಕೋರ್ಲಿ, 2 ಬಸ್ಸಿಗೆ ಹಾಜರ್ ಇರ್ತಾನ ನೋಡವ ನಮ್ಮ ಮನಿಗೆ. ಯಾಕಂದ್ರ ಬರುವಲ್ನ ಕನ್ಕೊಂಡ್ರ ಸುದ್ದಾಗೆ ಬರ್ತಾನಂದೇನ? ಕಂಠ ಪೂರ್ತಿ ಕುಡ್ದ ಬಂದಿರ್ತಾನ್ಲಿ. ನಮ್ ತಮ್ಮಗಳು ಹೆಂಡ್ರಿರ್ತಾರ ಮನ್ಯಾಗ, ಅಸಹ್ಯ ಎಲ್ಲನೂ ನಮಗ. ಹಿಂಗೆಲ್ಲ ಮಾಡ್ತಾರ ಗೌಡ್ರ? ಬಿಡು ನೀನ ರೇಣಿ, ಗನ ಗುಮ್ಮನ್ ಗುಸಗದನ್ಲೇವ, ಎಟ್ಟ ಒಳಗದನ ಅಟ್ಟದನವ. ಆಮೇಲೆ ಹೋಗಬೇಕಾರ ನಮ್ಮ ಅತ್ತಿ ಕಿಟಕಿಟಿ ತವ್ರ ಮನಿಗೆ ಹೊಂಟ್ನಿ ಅಂದ್ರ ಅರ್ಬಿ ಇಟ್ಕೊಂಡಿರ್ತಾನೆ ನೋಡ್ಲ ರೇಣಿ, ಬರೇ ಬ್ಯಾಗ ನೋಡ್ತಿರ್ತಾವ ಅವಳಕಿ. ಅಯ್ಯ ಅಲ್ಲಿ ಹೆಸರು ಇಟ್ಟಿದ್ಯಾ, ಅವರಿಗ್ಯಾವು, ಇಲ್ಲಿ ಮಡಿಕೆ ಇಟ್ಟಿದ್ಯಾ, ಅವರಿಗ್ಯಾವು, ಅಲ್ಲಿ ಅದನ್ನ ಇಟ್ಟಿದ್ಯಾ, ಈ ಕೊರಿ ಹೋಗೈತಿ, ಬರೇ ಇದೇ ತಿಂಡ್ಲೆ. ತವ್ರ ಮನಿಗೆ ಎಲ್ಲಿ ಕಟ್ಕೊಂಡು ಹೋಗ ನನ್ನಂಗ್ ಸಂಶಯ ಮಾಡ್ತಾಳ. ಈ ಬೆಳ್ಳಿ ರೇಣಿ ವಾರ ಹೆಂಗ್ ಮಾಡ್ತಾಳ ಇನ್ನು ಮನ್ಯಾಗ? ಆಗ್ಲೇ ಬಂದ್ ಕುಂತಾವಣ. ಅಯ್ಯ ಅಕ್ಕಿದ್ ಬೇಸಿ, ತವ್ರ ಮನಿಗೆ ಏನ್ ಕಟ್ಕೊಂಡು ಹೋಗಿದ್ದಾರಂತ ಬರ್ಲೇಪಾರವ. ಕೇಳ್ತಿ ಅನ್ಲೇ ರೇಣಿ, 2 ಮಂದಿ ತಿಂಡಿ ನೋಡಿ ಯಾ ತವ್ರ ಮನಿನೂ ಬೇಡ ಏನು ಬೇಡ, ಇಲ್ಲೇ ಬಿದ್ದು ಉಳ್ಳಾಡಿ ಇಲ್ಲೇ ಸತ್ರತಂತೆ ವಿಚಾರ ಮಾಡಿಬಿಟ್ಟ ನೋಡು. ಯಾವಾಗರ ಲಗ್ನ ಮುಹೂರ್ತಕ್ಕ ಹೇಳ್ತಾರಲ್ಲ, ಮುಂಜಾನೆ ಹೋಗೋದು ಮತ್ತು ಅಕ್ಕಿ ಕಾಳು ಹಾಕಿ ಹೆಂಗ್ ಉಂತೇವೆ ಹೆಂಗಿಲ್ಲ ಮತ್ತೆ ಬರೋದು ಮನಿಗೆ. ಇಷ್ಟು ಮಾಡ್ಕೊಂತ ತಣ್ಣ ಕುಂತ್ ಬಿಟ್ಟ ನೋಡು. ಅವಾಗರ ಇದು ನನ್ನ ಗಂಡ ಹೋಗಿರ್ತಿದ್ದಿ ಕುಂತ್ ಮಾತಾಡಿ ಬಾ ನಾವಲ್ಲ ಅನ್ನೋದಿಲ್ಲ. ತಾನು ತಯಾರು ಬಸ್ಲಿಂಗನ ಇನ್ನು ಮದುವೆ 8 ದಿನ ಇರ್ತತಿ, ಆಗ್ಲೇ ಇಸ್ತ್ರಿ ಮಾಡಿಸಿಟ್ಟಿರ್ತಾನ ಜುಬ್ಬ ಪೈಜಾಮ. ಯವ್ವ ಈ ಊರನ್ ಗಣಮಕ್ಕಳನ್ನ ಹೇಳ್ಬಿಡ ಲಕ್ಷ್ಮಕ್ಕ, ಒಂದ್ ನಮನಿ ಸನ್ನೆ ಯವ್ವ ಓಸು. ಅಯ್ಯ ನೀ ಏನ್ ಕಡಿಮೆ ತಗೋ, ಸನ್ನಿಯರ ಓದಿ ನೀನು. ಖರೇನ್ಲೇ ಪಾರಿ ಯವ್ವ, ನಿನ್ನ ಗಂಡನ ಅಂತದೈತಿ ಬಿಡ ಯವ್ವ, ಅವನು ಮನೆಯವಲ್ಲ. ಅಲ್ಲ ಲಕ್ಷ್ಮಕ್ಕ, ನೀನು ಕೂಟ್ ಬಂದು ಮದ್ವಿನಾರ ಮಾಡ್ತಾನ ನಿಮ್ ಗೌಡ? ನಮ್ದೈತ್ವ ಸನ್ನಿಗೇಡಿ ಮೂಳಿ ಹೇಳ್ತಾನಿ. ಮದ್ವೆಯಾಗ ಚಪ್ಪಲ್ ಕೊಟ್ಟಿದ್ದಿಲ್ಲಂತ ಯವ್ವ ನಮ್ ತವ್ರ ಮನೆಯವರು, ಅದನ್ನ ಸಾಧಿಸ್ತೈತ್ ನೋಡ್ದೆ ಇಟ್ಕೊಂಡು. ಕಾಲಾಗ ಚಪ್ಪಲ್ ಹಾಕಿಲ್ಲ, ಅವ್ರ ಮಂದಿ ಬಳಗದ ಮದ್ವಿಗೆ ಯಾಕೆ ಹೋಗ್ಬೇಕು ನಾವು? ಹೋಗಂಗಿಲ್ಲ ಅಂದು ತಾನು ಹೋಗುದಿಲ್ಲ, ನನ್ನ ಹೋಗಕ್ ಬಿಡುದಿಲ್ಲ ಬೇ ಲಗ್ನಕ್ಕ. ಮಿಂಡ್ರಗಾಳಿಕಿ ತಾನ ಏರ್ ಮಾಡೋದು ಹತ್ತತಿ, ಬಸ್ ಚಾರ್ಜ್ ಹಾಕ್ಬೇಕಂತ ಹೋಗುದಿಲ್ಲ, ಮತ್ತ ಗಂಡನ ಮೇಲೆ ಹಾಕ್ತಾಳ. ಮದ್ವೆ ಚಪ್ಪಲ್ ಕೊಟ್ಟಿಲ್ಲ ಅಂತ ಹೇಳಿ ಇನ್ನು ಅದನ್ನ ಸಾಧಿಸ್ತಾನ ನಿನ್ ಗಂಡ. ಯವ್ವ ಸಾಧಿಸವ ಬಿಡುವ ಇವು ಎಲ್ಲರ. ಹುನ ಲಕ್ಷ್ಮಕ್ಕ, ನಮ್ಮ ಮದ್ವೆಯಾಗ ಚಪ್ಪಲ್ ಕೊಟ್ಟಿಲ್ಲ ಅಂತ ಹೇಳಿ ಅದನ್ನ ಸಾಧಿಸ್ತತ್ ನನ್ನ ಗಂಡ. ಏನ್ ಮಾಡ್ತಿದಿ? ಮದುವೆಯಾಗಿಂದ ಎಷ್ಟ್ ಜೊತೆ ಚಪ್ಪಲ್ ಹರಿದ್ವ ಏನ? ಹರಿದಿದ್ದು ತಟ್ಟಿ ಹೋಗ್ಲಿ, ಕುಡಿದ್ ನಿಷೇಧಾಗ ಎಷ್ಟು ಕಡೆ ಎಷ್ಟು ಚಪ್ಪಲ್ ಬಿಟ್ಟು ಬಂದಾನ. ಯವ್ವ ನಾ ಅಂತೂ ತವ್ರ ಮನೀರು ರಗಡ ಪೋನಸ್ತಾರವ ಯವ್ವ, ಹೋಗೋದೇ ಇಲ್ಲ ಲಕ್ಷ್ಮಕ್ಕ ನಾನು. ಯವ್ವ ಪುಣ್ಯದರು ಹೋಗ್ಬಾರ್ದನ್ಲಿ, ನಮಗಂತೂ ಹೋದ್ರಿ ಹಿಂಗೈತ್ ನೋಡ ಹಣೆ ಬರ. ಎಲ್ ಹೋಗಿ ಯವ್ವ? ತವ್ರ ಮನಿಗೆ ಹೋದ್ನಿ ಅಂತ ಇಟ್ಕೋ, ನನ್ನ ಗಂಡ ಬದ್ಲಿನ ಹಾಕನ ಲಕ್ಷ್ಮಕ್ಕ. ಆರಾಮದೇನ ಇಲ್ಲ? ಯಾಕ ಹಿಂಗ್ಯಾಕ್ ಮಾಡಿ ಮಾತಾಡಿನ? ಏನ್ ಮಾಡ್ಬೇಕು ಲಕ್ಷ್ಮಿದು ಅಕ್ಕ, ಮತ್ತೆ ತೆಲಿಗ ಬಹಳ ಖರಾಬ್ ಆಗಿತ್ ನೋಡ್ರಿ. ಎಲ್ಲಾರಿಗೂ ಒಂದೊಂದ್ ನಮ್ನಿ ಜೀವನ ಬಿಡ್ಲೆ ಹೋಗ್ಲಿ, ಎದಕ್ ತಲೆ ಕೆಡಿಸ್ಕೋಬೇಕ? ನಾ ಇದ್ದಾಗ ಎಂತ ಚಂದ ಇರ್ತಾನ ಲಕ್ಷ್ಮಕ್ಕ. ಬಗಾನ ಒಂದ್ 4 ದಿನ ತವ್ರ ಮನಿಗೆ ಹೋಗ್ ಬಂದೆ ಅಂತ ಇಟ್ಕೋ ನೀನ, ಬದ್ಲಿನಾಗಿರ್ತಾನ. ಅವ್ನ್ ಏನ್ ವಿಚಾರನ ಬೇರೆ ಆಗ್ಬಿಟ್ಟಿರ್ತಾವ. ಯಾಕ್ಲೇ ರೇಣಿ ನೀ ಹೋದಿ ಅಂದ್ರೆ ಬಿಟ್ಟು ಹಂಗಕ್ಕ ನನವ? ರೇಣಿ ಗನ ಬಿಂಜಾಲಿ ನೋಡಿಕಿ, ಗಂಡನ ಮೇಲೆ ಸಂಶಯ ಮಾಡ್ತಾಳ, ಒಂದ್ ನಮನಿ ಅಕ್ಕನಂತ. ಈಗ ಸಂಶಯ ಮಾಡಿ ಅವ್ನ್ ಬಿಟ್ಟು ಹೋಗೋದಿಲ್ಲ ತವ್ರ ಮನಿಗೆ. ಹಂಗಿದ್ರ ನೀ ಹೋಗು ಮುಂದೆ ನಿನ್ ಕೂಟ್ ಕರ್ಕೊಂಡು ಹೋಗ್ಬೇಕಿಲ್ಲ? ಅಯ್ಯ ಲಕ್ಷ್ಮಕ್ಕ ಬರ್ಬೇಕಲ್ಲ ಇವ ಅವ. ಇಲ್ಲಿದ್ರ ಒಬ್ರು ಕೂಡ ಮಾತಿಲ್ ಬಿಡ ನೀನ. ಮೂಕ್ ಬಸವಣ್ಣ ನಂಗೆ ಕುಂತ ಬಿಟ್ಟಿರ್ತೈತೆ, ಯಾ ಲೋಕದಾಗ ಇರ್ತೈತೆ ಏನ? ಬೇಷ್ ಅನ್ನಲೇ ರೇಣಿ, ಮಾತಾಡ್ದಂಗಿದ್ರತ್ತಾಗ. ಯುವ ಲಕ್ಷ್ಮಕ್ಕ, ನನಗರ ಮಾತಾಡೋರ್ಬೇಕವಾ, ಮಾತಾಡ್ಲಿಕ್ರ ಹುಚ್ಚ ಹಿಡ್ತೈತಿ. ಅಯ್ಯ ಕೆಲವೊಬ್ರಿಗೆ ಮಾತಾಡಿದ್ರೆ ಹುಚ್ಚ ಹಿಡಿಯಂಗಿರ್ತೈತಿ ಅಲ್ಲಿ, ಅಂತಾರ ಏನ್ ಮಾಡ್ಬೇಕು ಮತ್ತ? ನಿಂದೊಂದ್ ದೊಡ್ಡ ಕತಿನ ಪಾರಕ್ಕ, ಮಾತಾಡಿದ್ರೆ ಯಾರಿಗೆ ಹುಚ್ಚ ಹಿಡಿದ್ದು ಜಗತ್ನಾಗ ಇಲ್ಲ. ಹೌದು, ಇದು ಪಾತಿ ಹಾಕಿ ಹುಚ್ಚ ಕುಂತತಿ. ಇದ್ರ ತೆಲಾಗ ಏನ್ ಇಟ್ಕೊಂಡ್ ಬಂದತನವ ಯವ್ವ? ನೋಡಲ್ಲಿ ಒಂದ್ ನಮನಿ ಮಾಡ್ಕೊಂಡ್ ಕುಂತಾಳ. ಪತವ ಏನಾತ್ಲೆ? ಇಕ ಆರಾಮಿಲ್ಲನ? ಪತವ ಇಕ ಮತ್ತೊಂದ್ ಹೊಟ್ಟಿಲ್ಲದಿಯ? ಪಾತಿ ನಿನ್ ಗಂಡನ್ ಕೂಡ ಏನ್ರ ಜಗಳ ಮಾಡಿ ಬಂದಿಯೇನ? ಲಕ್ಷ್ಮಿಂದು ಅಕ್ಕ ಜಗಳಗೂ ಬೇಡ, ಮಂದಿಗೂ ಬೇಡ, ಯಾರಿಗೂ ಬೇಡಾಗ್ ಬಿಟ್ಟೈತ್ರಿ ಇವತ್ತ. ಅಲ್ಲೇ ಪಾತಿ ನಿಮ್ಮತ್ತೇನ್ ರಾಂದಿಗಿಂದಾನ? ಪಾತಿ ಬಾಯಿ ಮುಚ್ಕೊಂಡ್ ಕುಂತಿ ಅಂದ್ರೆ ಏನ್ ಗೊತ್ತಾಗಬೇಕು ಹೇಳ್ತೇನೆ ಇಲ್ಲ? ಏನ್ ಮಾಡ್ಬೇಕು ಲಕ್ಷ್ಮಿಂದು ಅಕ್ಕ, ಮತ್ತ ನಮ್ಮ ಅತ್ತಿಗ ಊರ್ಗ್ ಹೋಗಿದ್ದಾರಿ ಅವ್ರ ಅಕ್ಕಂದ ಮನಿಗ. ಮತ್ತ 15 ದಿನ ಆಗಿತ್ತು, ಮಸ್ತ್ ಆರಾಮ್ಗ ಇದ್ದೆ ನೋಡ್ರಿ. ಮತ್ತ ಅಯ್ಯ ಇಷ್ಟಾನ ಇವತ್ ನಿಮ್ಮ ಅತ್ತಿ ಒಳ್ಳೆ ಬರಾಕತ್ತಾನ? ಊರ್ಗ್ ಹೋಗಿದ್ದ ಅತ್ಯಾರ ಒಳ್ಳೆ ಬರಾಕತ್ರ ಒಟ್ಟು ಕಷ್ಟ ಆಕತಿ ಮನ್ಸಿಗೆ. ಹೋಲ್ ಬಿಡ್ಲೆ ಪಾತಿ, ಮತ್ತ ಅವ್ರವ ಎಲ್ಲಿ ಹೋಗ್ಬೇಕ? ತಮ್ಮ ಮನಿಗ್ ತಾವ್ ಬರಾರ ಅಲ್ರಿ ಲಕ್ಷ್ಮಿದು ಅಕ್ಕ. ನಮ್ಮ ಅತ್ತಿಗ ಒಂದ್ ಹೋಗ್ಯಾರ್ರಿ, ಮತ್ತೆ ವಾಪಸ್ ಒಂದ್ ಬರ್ಬೇಕಿಲ್ಲ ರೀ. ಮತ್ತ ನಿಮ್ಮ ಅತ್ತಿ ಯಾಡಾಗಿ ಬರತಾನ? ತಾವ್ ಒಬ್ಬಕಿನ ಬರೋದ್ ಬಿಟ್ರಿ, ಮತ್ತ ಅವ್ರದ 3 ಮಂದಿ ತಂಗ್ಯಾರದಾರ.
4 ದಿನ ಇರಾಕ್ ಬರಾಕತ್ತಿಲ್ಲ ರೀ ಲಕ್ಷ್ಮೀಂದು ಅಕ್ಕ. ಅವ್ರದ ಮಕ್ಕಳ ಬೇರೆ ದೇಶಕ್ಕೆ ಹೋಗ್ಯಾರ ದುಡ್ಯಾಕ. ಮತ್ತ ಒಬ್ಬಕ್ಕಿರಿ ಹೆಂಗಿರ್ತೀರಿ ಅಂದ ಅವ್ರಿಗೆ 2 ವರ್ಷ ಇರಾಕ್ ಕರ್ಕೊಂಡ್ ಬರಾಕತ್ತೈತಿ ನಮ್ದಿದ ಬುಡ್ಡಿಗ. 2 ವರ್ಷ ಆಲಿಪಾತಿ ಯವ್ವ 3 ಮಂದಿಗೆ ಸಂತಿ ತುಸು ಹೋಗತ್ತನೋ ಅದು 2 ವರ್ಷ ಗಟ್ಲೆ. ಈಕಿದು ಒಂದ್ ದೊಡ್ಡ ಕತಿನ. ಸಂತಿದ ತಟ್ ಹೋಗ್ಲಿ, ನೀರ್ ಬರೋದ್ ಹೇಳ ಅಷ್ಟು ಮಂದಿಗೆ. ನೀರ್ ತಟ್ ಹಾಳಾಗ್ ಹೋಗ್ಲಿ, ಅಡಿಗೆ ಮಾಡಿ ಹಾಕದ್ ಹೇಳ. ಅಡಿಗೆ ಮಾಡಿ ಹಾಕದಷ್ಟ ಅಲ್ಲ, ಬಾಂಡೆ ತಿಕ್ಕದು ಅರ್ಬಿಗೆ ಹೇಳ. ಯವ್ವ 3 ಮಂದಿವ ಅಲ್ಲ ರೀ ಲಕ್ಷ್ಮೀಂದು ಅಕ್ಕ. ಸ್ವಲ್ಪ ತಲೆಯಾಗಿಂದ ತೆಗಿತೀರಿ, ಏನಾರ ಧೈರ್ಯಗ ಹೇಳಿ ಅಂದ್ರ ನಂದ ಧೈರ್ಯಗ ಮುರಿಯಾಕ್ ಕುಂತೀರಿ ಎಲ್ಲಾರು ಕೂಡಿ. ಇಲ್ ಬಿಡಪಾತಿ, ನಾವ್ ಹಂಗ ಅನ್ಲಿಲ್ಲ ಅನ್ನದ ಏನಾಗಂಗಿಲ್ ಬಿಡು. ಎಲ್ಲಾರು ಒಂದೊಂದ್ ಕೆಲಸ ಮಾಡ್ತಾರ, ಎದಕ್ ತಲೆ ಕೆಡಿಸ್ಕೊಂತಿದಿ? ಅಲ್ಲ ಪಾತವ, ಇದ್ದಿಂದ ಒಂದ್ ಏನ್ರ ಮಾಡಾಕ ಬೇಕಾಕೇತಿ, ಕುಂತ ಯಾರು ತಿನ್ನಕ್ ಆಗುದಿಲ್ಲ. ಅಲ್ಲೇ ಪಾತವ ಬಂದ ಕೂಡ್ಲೇನೆ ಹೇಳ್ಬಿಡು, ಒಬ್ರು ಅಡಿಗೆ ಮಾಡ್ತಾರ, ಒಬ್ರು ವಗಾತಿ ಮಾಡ್ತಾರ, ಒಬ್ರು ಮ್ಯಾಲಿನ ಕೆಲಸ ಮಾಡ್ತಾರ. ಎದಕ್ ತಲೆ ಕೆಡಿಸ್ಕೊಂತಿದಿ? ನೀ ಬಡ 4 ರೊಟ್ಟಿ ಮಾಡ್ಕೊಂಡು ಹೊಲಕ್ ಬಂದ್ಬಿಡು. ಇಲ್ಲ ರೀ ಪರಂದೋಕ, ಅವ್ರಿಗೆ ಯಾರಿಗೂ ಕೆಲಸ ಮಾಡಾಕ ಬರಂಗಿಲ್ಲ, ಯಾಕಂದ್ರ ಅವ್ರಿಗೆ ಅಡ್ಡಾಡಕ ಬರಂಗಿಲ್ಲ ರೀ. ಅದಕ್ಕ ಈಗ ಮುಂಜಾನೆ ಫೋನ್ ಮಾಡಿ ಹೇಳಾಕ್ ಕುಂತಾರು. ಮತ್ತೆ ಎದಕ್ಕ ಹೊಲಕ್ಕ ಪಲಕ ಹೋಗ್ಬೇಡ, ಹೇಳ್ ಬಂದ್ಬಿಡ ಲಕ್ಷ್ಮಕ್ಕಾರ್ಗ ಹೋಗಿ. ಮತ್ತೆ ಹೊಲಕ್ಕ ಬರಂಗಿಲ್ಲ, ನಾ ಬ್ಯಾರಿ ಕಾಲ. ಮತ್ ನಮ್ಮ ಅತ್ತಿ ಬರಾತಾರ 3 ಮಂದಿಗ, ಮತ್ತೆ ಅವ್ರ ಚಾಕರಿ ಮಾಡ್ಬೇಕಂತ ಫೋನ್ಯಾಗ ಹೇಳಾಕಂತಾಳು. ನಿಮ್ಮ ಅತ್ತಿ ಬೇಸಿಕ್ ಬಿಡುವ, ಫೋನ್ಯಾಗ ಆಗ್ಲೇ ಹೇಳಿಬಿಟ್ಟ ಚಾಕರಿ ಮಾಡಕ್ ರೆಡಿ ಆಗಂತ ಹೇಳಿ. ನೀ ಯಾಕೆ ಹೂ ಅಂದಿ? ಒಲ್ಲೆ ಅನ್ಬೇಕಿಲ್ಲ, ನನಗ ಆಗೋದಿಲ್ಲ, ಸಣ್ಣ ಮಕ್ಕಳದಾವು, ಹೊಲಕ್ಕ ಮನೆಗೆ ಹೋಗಕ್ಕೆ ಅನ್ನಕ್ ಬರ್ತತಿಲ್ ನಿನಗ? ಅಲ್ಲ ಪಾತಿ, ಅವ್ ನಿಮ್ಮ ಅತ್ತೆಯರಿಗೆ ಹತ್ತಿದಾರು ಹೊಂದಿದಾರು ಯಾರು ಇಲ್ಲ ಇಲ್ಲೇ? ಇಲ್ಲ ರೀ ಲಕ್ಷ್ಮೀಂದು ಅಕ್ಕ, ಈ ಮುದ್ಕ್ಯಾರ್ಗ ಬಿಟ್ಟ ಬೇರೆ ದೇಶಕ್ಕೆ ಹೋಗ್ಬಿಟ್ಟಾರು ದುಡ್ಯಾಕ. ಮತ್ತ ಮುದ್ಕ್ಯಾರ್ಗ ಊಟಕ್ಕ ಮಾಡಿ ಹಾಕೋರಿಲ್ಲ ನೋಡ್ರಿ, ಹಿಂಗಾಗೈತಿ ಗತಿ. ಇಲ್ಲಡ, ನಿಮ್ಮ ಅತ್ತಿ ಬರ್ತಾ ಅಲ್ಲ, ಅವ್ರನ್ನ ಕರ್ಕೊಂಡು ಬರ್ಲಿ. ಬಂದಿಂದ ನನಗ ಒಬ್ಬಕಿಗೆ ಆಗಂಗಿಲ್ವಾ, ಯಾರನ್ನಾರ ಜೊತೆ ಮಾಡು, ಅವ್ರು ಯಾರು ರಿಲೇಷನ್ ಅದಾರ ಕರಿ, ಉಟ್ರು ಕುಡೆ ಮಾಡೋಣ ಅಂತ ಹೇಳ. ಹ್ಞೂ ಲೇ ಪಾತಿ, ಸುಳ್ಳ ಎಲ್ ಪೇಚಾಡ್ತಿ? ಒಬ್ಬಕ್ಕೆ 3 ಮಂದಿಗೂ ಅಡ್ಡಾಡಕ್ ಬರಂಗಿಲ್ಲ ಅಂತಿದಿ. ನಿಮ್ಮ ಅತ್ತಿ ಅಡ್ಡಾಡಕ್ ಬಂದ್ರು ಅಡ್ಡಾಡಂಗಿಲ್ವಾ? ಅದೊಂದು ಮೂಳಿ. ಹೌದ್ ನೋಡ್ರಿ ರೇಣುಂದು ಅಕ್ಕ, ಹಂಗ ಮಾಡ್ತೇನ್ರಿ. ಮತ್ತ ನಂಗೆ ಒಬ್ಬಕಿಗೆ ಆಗಂಗಿಲ್ಲ ರೀ, ಸಣ್ಣ ಮಕ್ಕಳ ಮತ್ ನಮ್ಮ ಗಂಡಾಗ ಕೆಲ್ಸಕ್ಕೆ ಹೋಗೋರು, ಮತ್ ನನಗೆಲ್ಲ ಮಾಡಕ್ ಆಗುದಿಲ್ಲ. ಹಂಗ ಮಾಡ್ತೇನ್ರಿ, ಯಾರ್ಗಾರ ಕರಸ್ರಿ, ಮತ್ತೆ ಎಲ್ಲಾರ್ಗೂ ಸೇರಿ ಮಾಡ್ತೇವೆ ಅಂತ ಹೇಳ್ತೇನೆ. ಅಷ್ಟ್ ಮಾಡೋಗೋ, ಎದಕ್ ತಲೆ ಕೆಡಿಸ್ಕೊಂತಿದಿ? ಪಾತವ ಆಗಂಗ ಅಕ್ಕತಿ ಹೋಗಂಗ ಹೊಕ್ಕತಿ, ತಲೆ ಕೆಡಿಸ್ಕೊಬೇಡ ಅಷ್ಟ. ಮತ್ತ ಒಬ್ಬಕ್ಕೆ ಏನಂತ ಮಾಡ್ತಿದಿ? ಆಕಿಗೂ ನಿಮ್ಮ ಅತ್ತಿ ಗುರ್ತಕ್ಕತ್ ತಗೋ, ಮಾಡೇ ಮಾಡ್ತಾ ಜಕ್ಕಸ್ತ. ನೋಡ್ತೀನ್ರಿ ಲಕ್ಷ್ಮೀಂದು ಅಕ್ಕ ಏನಾಗ್ತೈತಿ ಅಂತ. ಹೊತ್ತಾತ, ಹೊಟ್ಟೆ ಶಾಕತ್ತು ನೋಡು. ಹೌದ್ ನೋಡು, ಹೊತ್ತಾಗೈತಿ. ನಮ್ಮ ಅತ್ತಿ ಯಾಕ ಎಲ್ಲಿ ಹೋಗ್ಕುಂತತೆ, ನಾ ಊಟಕ್ ಬಂದಿಲ್ಲ ಇನ್ನು. ಎಲ್ಲ ಅಡಿಗೆ ಅಲ್ಲೇ ಇರ್ತೈತಿ, ನೀಡ್ಕೊಂಡು ಉಣ್ಣಾಕ್ ದಾಡಿ ಅತ್ತೆಯರ್ಗೆ ನಾವ ಹೋಗಿ ನೀಡ್ಬೇಕಂತ. ಮಾಡಾರ್ ನೋಡಿ ಮಾಡ್ತಾರ ಅವರು. ಹೊಕ್ಕಲ್ವಾ ಲಕ್ಷ್ಮಕ್ಕ, ಹೊತ್ತಾತ್ ನೋಡು. ತಡ್ರಿ, ನೀವೆಲ್ಲಾರು ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ. ಆಮೇಲೆ ನಮ್ಗೆ ಗಾಯತ್ರಿ ಅನ್ನೋರು ಕಮೆಂಟ್ ಮಾಡಿದ್ರು. ಅವರು ಕಮೆಂಟ್ನಾಗ ಹೇಳ್ಯಾರ, ನಮ್ಮ ಪಾರಕ್ಕನ್ ಜಿಪುಣತನ ನೋಡಕ್ ಬಹಳ ಇಷ್ಟ ಅಂತ ಹೇಳಿದ್ರು. ನಮಗೆ ನಿಮ್ ಕಮೆಂಟ್ ಓದಾಕ ಬಹಳ ಇಷ್ಟ ರೀ. ದಯವಿಟ್ಟು ನಿಮ್ಗೆ ಯಾವ ತರ ವಿಡಿಯೋ ಬೇಕನ್ನೋದು ನಮ್ಗೊಂದು ಕಮೆಂಟ್ ಮಾಡ್ರಿ, ಅದೇ ತರ ನಾ ವಿಡಿಯೋ ಮಾಡಕ ಪ್ರಯತ್ನ ಮಾಡ್ತೇನೆ. ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ಗೆ ಫಸ್ಟ್ ವಿಡಿಯೋದಿಂದ ಕಮೆಂಟ್ ಮಾಡಾಕ್ತಾರ ಒಬ್ಬ ವ್ಯಕ್ತಿ, ನಿಮ್ಗೆ ಅವ್ರ ಬಗ್ಗೆ ನಾ ಹೇಳಲೇಬೇಕು. ಅವ್ರ ಕಮೆಂಟ್ ಬಂತಂದ್ರೆ ನನಗೆ ಬಹಳ ಖುಷಿ ಆಕೈತಿ. ದಾನೇಶ್ವರಿ ಶಿಗ್ಲಿ ಹಿರೇಮಠ ಅನ್ನೋರು ಹುಬ್ಬಳ್ಳಿಯಿಂದ ನೇಕಾರ್ ನಗರ್ ಅನ್ನೋ ಓಣಿಯಿಂದ ನಮ್ಗೆ ಕಮೆಂಟ್ ಮಾಡ್ತಾರ. ಅವ್ರ ಕಮೆಂಟ್ ಒಂದು ದಿನಾನೂ ತಪ್ಸಂಗಿಲ್ಲ. ಸೊ ಅವ್ರ ಕಮೆಂಟ್ ಓದಕ್ ಬಹಳ ಖುಷಿ ಆಕೈತಿ ನಮ್ಗೆ. ದಾನೇಶ್ವರಿ ಅವರಿಗೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಹಂಗ ಇಲ್ಲಿವರೆಗೂ ಯಾರೆಲ್ಲ ಕಮೆಂಟ್ ಮಾಡಿರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇವೆ. ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋ ನೋಡ್ರಿ, ಒಂದು ಕಮೆಂಟ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ, ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ.